ನೀವು ಹೋಗವ ಚಿಂತೆ ಮಾಡ್ಬೇಡ, ಈ ದಿಕ್ಕಿನಲ್ಲಿ ನಿನಗೆ ಆಗ್ತವೆ ಹೆಣ್ಣು, ಈ ದಿಕ್ಕಿಗೆ ಹೋಗವ, ಈ ದಿಕ್ಕಿನಲ್ಲಿ ಬರ್ತಾ ಕಣವ, ಆಗ್ತವೆ ಹೆಣ್ಣು ಸಿಗ್ತವೆ ಹೋಗವ ಅಂತ ಅಂದ್ರು. ಅವಾಗ ಅಲ್ಲಿ ಹೋದು ಕೇಳ್ದು, ಹಿಂಗ ಐತಿ ನಮ್ಮ ಮಗಳಿಗೆ ಭಾರಿ ಕಷ್ಟ, ಭಾರಿ ತೊಂದರೆ ಐತೆ, ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿದಾರೆ ಅವರು. ಆ ಗಾಡಿ ಜೊತೆಗೆ ಒಂದು ವರಿಕರ್ ಬಂದಿತ್ತು, ಒಂದು ವರಿಕರ ಬಂದಿತ್ತಲ್ಲ, ಅದನ್ನ ಅವರು ವಾಪಸ್ ಹೊಡ್ಕೊಡ್ಲಿಲ್ಲ. ಮಗ ಚೆನ್ನಾಗಿದೆ, ಅಜ್ಜಿ ಕಣ್ಣು ಕಾಣಿಸ್ತಾ ಇಲ್ಲ, ತಾಯಿ ಮಗ 2 ಜನ ಇದ್ದಾರೆ, ಅವ್ರ ಮನೆಗೆ ಹೋಗಿ ಇನ್ನೊಬ್ರ ಜೊತೆಲಿ 1-2 ಜನ ಕರ್ಕೊಂಡು ಹೋಗಿ ದುಡ್ಡು ಕೊಟ್ಟು ಒಳ್ತು ಬಿಡ್ತು ಅನ್ನಿಸ್ಕೊಂಡು ಬರ್ರಿ, ಎಲ್ಲ ವರ್ಷ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಕೂತ್ಕೊಂಡೆ, ಹಣ್ಣು ಹಂಪ್ಲೆಲ್ಲ ತರಿಸಿ. ಅವ್ರೇನು ತಿಂತಿರ್ಲಿಲ್ಲ, ಏನಿಲ್ಲ, ಏನು ನಮ್ಮ ಭಕ್ತಿ ನಮ್ಮನೆ ಬಂದಾಗ ಕೊಡ್ಬೇಕು ಅಂತಿತ್ತು. ನಾವೆಲ್ಲಿ ಹೋಗ್ತಿರ್ಲಿಲ್ಲ, ಯಾವ ಶಾಸ್ತ್ರದವರು ಯಾವ ದೇವರು ಕೇಳ್ತಿರ್ಲಿಲ್ಲ, ಯಾರನ್ನೂ ಕೇಳ್ತಿರ್ಲಿಲ್ಲ. ನಾವು ಅವ್ರನ್ನ ಬಿಟ್ರೆ ನಾವೆಲ್ಲಿಗೂ ಹೋಗ್ತಿರ್ಲಿಲ್ಲ. ಗುರುವೇ ನಮಃ ಹಾಗಂತ ಹೇಳಕ್ಕೆ ಅವಾಗ ನಾನು ಬಂದು ಆ ಕೊಡ ತಗೊಂಡೋಗಿ ಆಗ್ತಿರ್ಲ ಬೇಡ ಅಂತ ಹೇಳಿದ್ರಲ್ಲ ಅಂತೇಳಿ ಆ ಕೊಡ ತೆಗ್ದಿಟ್ಟೆ ನಾನು. ಅವತ್ತಿನಿಂದ ನನಗೇನು ಇದಾಗಿಲ್ಲ. ಆ ಒಂದು ದಿವಸ ನೋಡ್ರಿ ಹಿಂಗೆ ಎಲ್ಲ ನಮ್ಮ ಮಕ್ಕಳು ಎಲ್ಲೂ ಮದುವೆ ಆಗಿಲ್ಲ, ಏನಿಲ್ಲ, ಇಲ್ಲಿ ಹೆಣ್ಣು ಸಿಗ್ಲು ಹಿಂಗೈತೆ, ನೀವು ಹೋಗವ ಚಿಂತೆ ಮಾಡ್ಬೇಡ, ಈ ದಿಕ್ಕಿನಲ್ಲಿ ನಿನಗೆ ಆಗ್ತವೆ ಹೆಣ್ಣು, ಈ ದಿಕ್ಕಿಗೆ ಹೋಗವ, ಈ ದಿಕ್ಕಿನಲ್ಲಿ ಬರ್ತಾ ಕಣವ, ಆಗ್ತವೆ ಹೆಣ್ಣು ಸಿಗ್ತವೆ ಹೋಗವ ಅಂತ ಅಂದ್ರು. ಅವಾಗ ನಮ್ಮನೆ ಪಕ್ಕದ ಮನೆಯವ್ರೊಬ್ರು ಅಜ್ಜ ಕೇಳಿದ್ರು, ನೀನು ಅವ್ರ ಮಗಳಿಗೆ ಕಷ್ಟ ಆಯ್ತು, ಕೆತ್ಮನಲ್ಲಿ ಮಗಳಿಗೆ ಕಷ್ಟ ಆಯ್ತು ಭಾಗ್ಯ. ಆವಾಗ ಅವ್ರು ಬಂದ್ರು, ನೀನು ಹೋಗ್ತೀಯಲ್ಲವ ಅವ್ರ ಮನೆಗೆ ಒಂದು ಸ್ವಲ್ಪ ಹೇಳವ, ಅಲ್ಲ ಅವರು ಚೆನ್ನಾಗಿ ಹೇಳ್ತಾರೆ ನವ ಅಂದ್ರು. ಕಣ್ಮವ ಚೆನ್ನಾಗಿ ಹೇಳ್ತಾರೆ ಅವರು, ಹೋಗ್ರಿ ಎಲ್ಲ ಇಟ್ಕಿದ್ದಂಗೆ ಹೇಳ್ತಾರೆ ಕಣ್ಮವ. ಆವಾಗ ಅವಜ್ಜನ ನಾನು ಕರ್ಕೊಂಡು ಹೋಗ್ಲಿಲ್ಲ, ಸಕ್ರೆಪಟ್ಟಣಕ್ಕೆ ಹೋಗ್ರಿ, ಸಕ್ರೆಪಟ್ಟಣಕ್ಕೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ವೆಂಕಟಚಲಪರ ಮನೆ ಯಾವುದು ಅಂತ ಹೇಳಿರಿ, ಈ ಬಸ್ ಸ್ಟ್ಯಾಂಡ್ ಯಾರಾದ್ರೂ ಕೇಳಿರಿ ಹೇಳ್ತಾರೆ, ಅವ್ರ ಮನೆ ತೋರಿಸ್ತಾರೆ, ನೀವು ಹೋಗ್ರಿ ಅಂತ ಹೇಳಿ. ಅದಕ್ಕೆ ಯಾವ ಅಜ್ಜಿದ್ದಿದ್ದು, ನೋಡುವ ನಾನು ಒಬ್ಬನೇ ಹೋಗಲ್ಲ, ನನಗೆ ಗೊತ್ತಿಲ್ಲ, ನೀನಾರ ಪರಿಚಯ ಐತಿ, ಬಾ ಹೋಗೋಣ ಜೊತೆಲಿ ಅಂತ ಕರ್ಕೊಂಡು ಹೋಗ್ತು. ನನ್ನ ಅಜ್ಜ ಕರ್ಕೊಂಡು ಹೋಗ್ತು, ಪಕ್ಕದ ಮನೆ ಅಜ್ಜನೇ ಕರ್ಕೊಂಡು ಹೋಗ್ತು. ಅವಾಗ ಅಲ್ಲಿ ಹೋದು ಕೇಳ್ದು, ಹಿಂಗ ಐತಿ ನಮ್ಮ ಮಗಳಿಗೆ ಭಾರಿ ಕಷ್ಟ, ಭಾರಿ ತೊಂದರೆ ಐತೆ, ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿದಾರೆ ಅವರು, ಆ ದೇವ್ರು ಈ ದೇವ್ರು ಅಂತಂದು ಎಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ, ಎಲ್ಲೂ ಆಗ್ಲಿಲ್ಲ. ಆಮೇಲೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಅವ್ರ ಮನೆಗೆ ಹೋದ್ವಾ. ಅವ್ರ ಮನೆಗೆ 7 ಬರೀ ಕಪ್ಪಸುಗಳಿದಾವೆ, ನಿಮ್ಮಲ್ಲಿ ಅವ್ರು ಹೇಳಿರು, ಅವ್ರ ಮನೇಲಿ 7 ಹಸುಗಳಿದಾವೆ, ಕಪ್ಪಸುಗಳು, ಇಷ್ಟೇ ಕಿಟಕಿ ಇದಾವೆ, ನಿಮ್ಮನೆಯಲ್ಲಿ ಇಷ್ಟೇ ಮನೇಲಿ ಇಷ್ಟೇ ಕಿಟಕಿಗಳಿದಾವೆ, ಇಷ್ಟೇ ಬಾಗಿಲಿದಾವೆ ಅಂತ ಎಲ್ಲ ಹೇಳಿರು. ಅಜ್ಜ ಒಪ್ಪಿ ಅಂತು, ಕಣಪ್ಪ ಇಷ್ಟಿದಾವೆ ಹಸುಗಳೆಲ್ಲವೆ ಅಂತಂದು. ಅವಾಗ ಅವರು ಏನ್ ಮಾಡಿದಾರೆ ಗೊತ್ತೇನಪ್ಪ ನಿನಗೆ, ಅವರು ಒಂದು ಗಾಡಿ ಕೂಡ್ಸ್ಕೊಂಬಂದಾರೆ ಇಲ್ಲಿ ಅಂತದ ಊರು, ಅಲ್ಲಿ ಗಾಡಿ ಕೂಡ್ಸ್ಕೊಂಬಂದು ತರೀಕೆರೆ ಅಥವಾ ಗಾಡಿ ಕೂಡ್ಸ್ಕೊಂಬಂದಿದ್ದಾರೆ. ಆ ಗಾಡಿ ಜೊತೆಗೆ ಒಂದು ವರಿಕರ್ ಬಂದಿತ್ತು, ಒಂದು ವರಿಕರ ಬಂದಿತ್ತಲ್ಲ, ಅದನ್ನ ಅವರು ವಾಪಸ್ ಹೊಡ್ಕೊಡ್ಲಿಲ್ಲ, ಅದನ್ನ ಗಾಡಿ ಜೊತೆಲೆ ಬಂತು, ವರಿಕರ ವಾಪಸ್ ಬಂತು ಗಾಡಿ ಜೊತೆಲೆಯ. ಅವರು ಅಜ್ಜಿ ಮಗ 2 ಜನ ಇದ್ರು, ಗಾಡಿ ಕೂಡಿಸ್ತಾರೆ ಕೊಟ್ಟರು, ಅವ್ರು ಕೇಳಕ್ಕೆ ಅಂತ ಬಂದ್ರು. ಕೇಳಕ್ ಬಂದಾಗ ಇವರು ವರಿಕರ ಚೆನ್ನಾಯ್ತಿ ಅಂತ, ಇವು ನಾವ್ ಹೆಂಗೆ ಕೊಡಲ್ಲ ನಾವು ಅಂತಂತೇಳಿ ವರಿಕರ ಮುಚ್ಚಿಟ್ಕೊಂಡು ನಮ್ಮಲ್ಲಿ ಬಂದಿಲ್ಲ, ನಮ್ಮ ಜೊತೆ ಬಂದಿಲ್ಲ ಅಂತ ಸುಳ್ಳು ಹೇಳಿರು ಇವರು, ಸುಳ್ಳು ಹೇಳಿರು. ಆವಾಗ ಸುಳ್ಳು ಹೇಳಿದ್ಮೇಲೆ ಅವ್ರು ಹೋದ್ರು, ಅಜ್ಜಿ ಮಗ ಹೋದ್ರು. ಅವ್ರಿಗೆ ಇಲ್ಲೂ ಭಾರಿ ತೊಂದರೆ ಆಗ್ಬಿಡ್ತು, ಭಾರಿ ತೊಂದರೆ ಆಗಿ ಗಾಡಿ ಹೊಡ್ಕೊಂಡ್ ಬಂದಿದ್ದ ಅಯ್ಯಪ್ಪ ಇದ್ಕಿದ್ದಂಗೆ ಸತ್ತೋತು, ಅವ್ರ ಮನೇಲಿ ಇದ್ಕಿದ್ದಂಗೆ ಅಯ್ಯಪ್ಪ ಸತ್ತೋತು, ಸುಳ್ಳು ಹೇಳಿಕಲ್ಲಿ ಸತ್ತೋತು. ಅವಾಗ ಹಿಂಗ ಆತಲ್ಲ ಅಂತ ಅವಾಗ ಮತ್ತೆ ಇನ್ನೊಂದ್ ದಿವಸ ಹೋಗೋದು ಭಾರವ ಅಂತ ಕರ್ಕೊಂಡು ಹೋದ್ರು. ಅವಾಗ ಮತ್ತೆ ಅವಾಗ ಹೋದಾಗ, ನೋಡಪ್ಪ ಅದು ಪರಿಹಾರ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಆ ವರಿಕರ ಈತನ ಇವತ್ತು ಈತಿ ನಿಮ್ಮ ಮನೆಗೆ ವರಿಕರ ನೀವು ಸುಳ್ಳು ಹೇಳಿದಿರಿ ಇಲ್ಲ ಅಂತ ಹೇಳಿ ವರಿಕರ ಮುಚ್ಚಿಟ್ಕೊಂಡು ಸುಳ್ಳು ಹೇಳಿದಿರಿ. ಇವತ್ತು ನೀವು ಅದ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತಿನ ಬೆಲೆಗೆ ಆ ವರಿಕರಿಗೆ ಎಷ್ಟು ಬೆಲೆ ಆಗುತ್ತೆ ಅದನ್ನ ತಗೊಂಡೋಗಿ ಆ ದುಡ್ಡು ಅವರಿಗೆ ಕಟ್ಟಿ ಬರ್ರಿ, ನಿಮಗೆ ಒಳ್ತು ಬಿಡ್ತು ಅನ್ಸ್ಕೊಂಬರ್ರಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವಾಗ ಇವರು ನಾವು ನೋಡಿಲ್ಲ ಏನಿಲ್ಲ, ಅವ್ರು ಯಾರು ಏನು ನಮಗೆ ಗೊತ್ತೇ ಇಲ್ಲ ಅಂದ್ರು. ಇವ್ರೇನಂತ ಹೇಳಿದ್ರು, ಅಲ್ಲಿ ಅಲ್ಲಿ ಒಂದು ಅಜ್ಜಿ ಇದಾರೆ, ತಾಯಿ ಮಗ 2 ಜನ ಇದಾರೆ, ಅಜ್ಜಿಗೆ ಕಣ್ಣು ಕಾಣಕಲ್ಲ, ಮಗ ಚೆನ್ನಾಗಿದೆ, ಅಜ್ಜಿ ಕಣ್ಣು ಕಾಣಿಸ್ತಾ ಇಲ್ಲ, ತಾಯಿ ಮಗ 2 ಜನ ಇದಾರೆ, ಅವ್ರ ಮನೆಗೆ ಹೋಗಿ ಇನ್ನೊಬ್ರ ಜೊತೆಲಿ 1-2 ಜನ ಕರ್ಕೊಂಡು ಹೋಗಿ ದುಡ್ಡು ಕೊಟ್ಟು ಒಳ್ತು ಬಿಡ್ತು ಅನ್ನಿಸ್ಕೊಂಡು ಬರ್ರಿ, ನಿಮ್ಮ ಮಗಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅವರು. ಹಂಗಂತ ಹೇಳಿದಾಗ ಇವ್ರು ಹೋಗ್ಲಿಲ್ಲ.
ಈಗಿನ ಕಾಲದಾಗೆ ನಾವೆಲ್ಲಿ ಆ ರೇಟ್ ಕೊಟ್ಟು ನಾವು ಅವ್ರು ಎಷ್ಟು ಕೇಳ್ತಾರೋ ಏನೋ ನಾವು ಕೊಡೋಕ್ಕಾಗಲ್ಲ ಅಂತ ಇವ್ರು ಹೋಗ್ಲೇ ಇಲ್ಲ. ಹೋದ್ಮೇಲೆ ಆ ಅಮ್ಮನೂ ಸಾತೋತು. ಅವರು ಮತ್ತೆ ಅಯ್ಯೋ ನೀನ್ ಹೇಳ್ದಂಗೆ ಮಾಡಿದ್ರೆ ನನ್ನ ಮಗಳು ಉಳ್ಕೊಂತಿದ್ಲು ಕಣವ, ನಾವು ಈ ಕಾಲದಾಗ ಹಿಂಗೆ ಹೆಂಗ್ ಮಾಡೋದು ಅಂತೇಳಿ ಹಿಂಗೆಲ್ಲ ಆತು ಕಣವ ಅಂತಂತ ಹೇಳಿದ್ರು. ಆದ್ರೆ ಇಲ್ಲಿ ಮತ್ತೆ ಇನ್ನೊಬ್ರು ಮತ್ತೆ ನೀವು ಶಾಸ್ತ್ರ ಹೇಳಕ್ ಹೋಗ್ತಿರೋ ಚೆನ್ನಾಗಿ ಹೇಳ್ತಾರಂತೆ ಇಲ್ಲಿ ಮಾದಯ್ಯ ಅಂತ, ನೀವು ಚೆನ್ನಾಗಿ ಹೇಳ್ತಾರಂತ ಅವರು, ನಾನು ಬರ್ತೀನಿ ನನ್ನ ಕರ್ಕೊಂಡು ಹೋಗ್ರಿ ಅಂತ. ಅದು ನನಗೆ ಕರ್ಕೊಂಡು ಹೋಗಿ ಅಂದ್ರೆ ಅವಾಗ ನಮ್ಮನೆಯವರು ಕರ್ಕೊಂಡು ಹೋಗಿದ್ರು ಅಯ್ಯಪ್ಪನ. ಅಯ್ಯಪ್ಪ ಅವ್ರ ಮನೆಗೆ ಹಸು ಏನೋ ಹುಷಾರಿಲ್ಲ, ಕರು ಎತ್ಲಾಗ ಹೋಗಿತ್ತಂತೆ, ಕೇಳಿರಂತೆ. ಅವಾಗ ಹೇಳಿರೋ ಕರ್ಕೊಂಡ್ಬಂದು ಸಿಕ್ತು ಕರು ಅವ್ರ ಮನೆಯದು. ಅವಾಗಿಂದ ಆಯಪ್ಪನು ಹೋಗ್ತಾ ಇತ್ತು ಅಲ್ಲಿಗೆ. ಆಯಪ್ಪನ ಕೈಲಿ ನಾನು ತಾಯಿ ಮನೆಗೆ ಹೋಗ್ಬೇಕು, ಒಂದ್ ದಿವಸ ಬರ್ಬೇಕು, ಹೋಗಿ ಹೇಳಪ್ಪ ಮನೆಗೆ, ನಾನು ಬಾಣವರ್ಕ್ ಹೋಗಿ ಬಾಣವರದಿಂದ ತಾಯಿ ಮನೆಗೆ ಹೋಗಿ ತಾಯಿ ಮನೆಯಿಂದ ಬರ್ಬೇಕು ನಾನು ಅಂತ. ಅದಕ್ಕೆ ಅವ್ರು ಬಂದು ಹೇಳಿರು. ಮತ್ತೆ ಹಿಂಗೆ ಬರ್ತಾರಂತೆ ಸ್ವಲ್ಪ ನಿಮ್ಮ ಮನೆಗೆ ಬರ್ತಾರಂತೆ. ಅವಾಗ ಗುರುಗಳು ನಮ್ಮನೆಗೆ ಬರ್ತೀವಿ ಅಂತ ಹೇಳಿದ್ರಲ್ಲ, ಗುರುಗಳು ನಮ್ಮನೆಗೆ ಬಂದಾಗ ನಾವು ಸಗಣಿ ಹಾಕಿ ನೆಲ ಸಾರಿಸಿದ್ದು. ಅದು ಅಲ್ಲಿ ಒಂಥರ ಸೆಡ್ಡು ಸುತ್ತ ಎಲ್ಲ ದೆಡ್ಡ ಕಟ್ಟಿ ಸೀಟ್ ಹಾಕೊಂಡಿದ್ದು ನೆಲ, ಸಗಣಿ ನೆಲ. ಅವಾಗ ಗುರುಗಳು ಬರ್ತೀವಿ ಅಂತ ಹೇಳಿದ್ರಲ್ಲ, ಒಂದು ಮಂಚ ಇತ್ತು. ಬರ್ತೀವಿ ಅಂತ ಹೇಳಿದ್ರಲ್ಲ ಅಂದ್ರೆ ನಾನು ಸಗಣಿ ಹಾಕಿ ನೆಲೆಲ್ಲ ಸಾರಿಸಿ ಕ್ಲೀನಾಗೆಲ್ಲ, ಗುರುಗಳು ಅಂತ ಆದಾಗ ನಾವು ಕ್ಲೀನ್ ಮಾಡ್ಬೇಕಲ್ಲ ಬರ್ತಾರೆ ಅಂತ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಕೂತ್ಕೊಂಡೆ. ಹಣ್ಣು ಹಂಪ್ಲೆಲ್ಲ ತರಿಸಿ ಅವ್ರೇನು ತಿಂತಿರ್ಲಿಲ್ಲ ಏನಿಲ್ಲ, ಏನು ನಮ್ಮ ಭಕ್ತಿ ನಮ್ಮನೆ ಬಂದಾಗ ಕೊಡ್ಬೇಕು ಅಂತಿತ್ತು. ಅವಾಗ ಅವ್ರು ಬರ್ಲಿಲ್ಲ, ಬರ್ತೀನಿ ಅಂತ ಹೇಳಿದ್ರೆ ಬರ್ಲಿಲ್ಲ. ಅವಾಗ ನಾನು ಹೋದಾಗ್ಲೂ ನಂಗೂ ಹೇಳರು, ನಿಮ್ಮನೆ ಒಂದಿವ್ಸ ಬರ್ಬೇಕಣವ ನಾನು ಅಂತಂತ ಹೇಳರು. ಇವಾಗ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೆ. ಅವರು ಯಾಕೋ ಇಷ್ಟೊತ್ತಾದ್ರು ಒಂದು ಟೈಮ್ ಆತು ಅಂತಲೇ ಏನೋ ಯಾಕೋ ಬರಲೇ ಇಲ್ಲ. ಅವಾಗ ಬರ್ಲಿಲ್ವಲ್ಲ, ಯಾಕೋ ನೋಡು ಬರ್ತೀವಿ ಅಂತ ಹೇಳಿದ್ರು ಬರ್ಲಿಲ್ವಲ್ಲ ಅಂತ ನಂಗೊಂಥರ ನಿರಾಸೆ ಆದಂಗೆ ಆಗ್ಬಿಡ್ತು, ಬೇಜಾರಾಗ್ಬಿಡ್ತು. ಬರ್ತೀವಿ ಅಂತಂದ್ರೆ ಬರ್ಲಿಲ್ವಲ್ಲ, ನಾನು ಎಷ್ಟು ಖುಷಿಯಾಗಿದ್ದೆ ಬರ್ತಾರೆ ಅಂತ, ಬರ್ಲಿಲ್ವಲ್ಲ ಇವರು ಅಂತಂತೇಳಿ. ಅವರು ಅಂತೂ ನಮ್ಮನೆಗೆ ಬರ್ತೀವಿ ಅಂತಂತ ಹೇಳಿದ್ಮೇಲೆ ನಾವೊಂದು ಗುಡಿಸ್ಲು ಅಂತ ಅದ್ರಾಗಿದ್ದು, ಅವ್ರು ನಮ್ಮನೆಗೆ ಬರ್ತೀವಿ ಅಂತ ಹೇಳಿದ್ಮೇಲೆ ಅವರು ಯಾವ ಮಾಯದ ಬಂದರು, ಯಾವ ಮಾಯದಾಗ ಬಂದಿದ್ರು ಏನೋ ನಮ್ಮನೆಗೆ, ಅವ್ರ ಆಶೀರ್ವಾದ ನಮ್ಮ ಮೇಲಿತ್ತು. ಅವ್ರ ಆಶೀರ್ವಾದದಿಂದ ನಾವು ಆರ್ಸಿಸಿ ಮನೆ ಕಟ್ಕೊಂಡು ಈಗ ಸುಖವಾಗಿದ್ದೀವಿ ನಾವು. ಹಿಂಗಾಗಿ ಅವರು ನಮಗೆ ಬರ್ಲಿಲ್ಲ. ಈಗ ಅವ್ರು ಹೋಗಿದ್ದು ನಮ್ಗೇನೋ ಕಳ್ಕೊಂಡಂಗ ಆಗ್ಬಿಟ್ಟೈತೆ. ನನಗಂತೂ ಹಗಲು ರಾತ್ರಿ ಅದೇ ಚಿಂತೆ. ಅವ್ರೊಬ್ರಿದ್ದಿದ್ರೆ ನಮ್ ಕಷ್ಟ ಪರಿಹಾರ ಆಗ್ತಿತ್ತಲ್ಲ, ಎಂತ ಕೆಲಸ ದೇವ್ರು ಹಿಂಗ್ ಮಾಡಿದ್ನಲ್ಲ ಅಂತ ನನಗಂತೂ ರಾತ್ರಿ ಜ್ಞಾನ ಮಾಡ್ಕೊಂಡ್ರೆ ರಾತ್ರಿ ಅವ್ರದೇ ಚಿಂತೆ, ಅವ್ರದೇ ಜ್ಞಾನ. ಆ ತರ ನನಗೆ ಭಾರಿ ಅವ್ರು ಹೋಗಿರೋದು ನನಗೆ ಭಾರಿ ಚಿಂತೆ ಆಗ್ಬಿಟ್ಟಿತ್ತು ಮಾತ್ರವ. ಹಂಗಾದ್ರೂ ಇಲ್ಲ ಮಗಳದಲ್ಲ ಇವ್ರ ಗಂಡು ಮಕ್ಳದಯ್ಯ, ಮತ್ತೆ ನಾವು ಹೋಗ್ಲೇ ಇಲ್ಲ. ಅಷ್ಟೊತ್ತಿಗೆ ಅವ್ರದ್ದು ಹಿಂಗಾತು. ನಾವು ಮತ್ತೆ ಹೋಗ್ಲಿಲ್ಲ. ನಾವ್ ಇನ್ಯಾರ ತಕ್ಕ ಹೋಗೋದು, ಇನ್ಯಾರು ಕೇಳ್ತಾರೆ? ಯಾರು ಕೇಳಲ್ಲ, ಏನಿಲ್ಲ, ಯಾರು ಶಾಸ್ತ್ರ ಹೇಳಲ್ಲ, ಏನಿಲ್ಲ, ಏನು ಅವರೇ ಹೋದ್ರಲ್ಲ ಅಂತೇಳಿ ಅವರು ಹಿಂಗಾತು. ಏನೋ ನಾವು ಅವ್ರ ದೇಶದಿಂದ ಅವ್ರ ದಾಯದಿಂದ ಎತ್ತದ ಮನೇನು ಮಾಡ್ಕೊಂಡು ಈಗ ಚೆನ್ನಾಗಿದ್ದೀವಿ. ಈಗ ಇದ್ದಿದ್ರೆ ನಾವೇ ಬರ್ರಿ ಅಂತ ಕರ್ಕೊಂಡ್ ಬರ್ತಿದ್ವಿ. ಈಗ ನಮಗ್ ಅದೃಷ್ಟಿಲ್ಲ, ಅವ್ರಿಗೆ ಅದೃಷ್ಟಿಲ್ವೋ ಏನೋ ಹಿಂಗಾಯ್ತಿ. ನಮಗೆ ಅದೃಷ್ಟ ಇಲ್ಲ, ಅವ್ರ ನಮ್ಮ ಮನೆಗೆ ಬರ್ತೀನಿ ಅಂತ ಹಳೆ ಮನೆಗೆ ಬರ್ತೀವಿ ಅಂತಂದಿದ್ರು. ವೇದಿಕೆ ತಕ್ಕ ಹೋಗಿ ಅಲ್ಲಿ ಮಂಗಳಾರತಿ ಮಾಡಿಸ್ಕೊಂಡು ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡು ನಾನು ಬಂದೆ. ಹೋಗ್ಲೇ ಇರ್ತಿದ್ವಾ, ನಮ್ಗೇನು ಅಷ್ಟಾಗಿ ಗೊತ್ತಾಗ್ಲಿಲ್ಲ. ಈಗ ಯಾರು ಹಿಂಗಂತ ಹೇಳರ ಅವಾಗ ನಮ್ಮನೆಯವರು ನಾವು ಜಾಸ್ತಿ ಹೋಗ್ತಿದ್ವು. ಯಾವಾಗ್ಲೂ ನಮ್ಗೇನಾರ ಒಂದ್ ಸ್ವಲ್ಪ ಮನೇಲಿ ಏನಾರ ಒಂದ್ ಸ್ವಲ್ಪ ತೊಂದ್ರೆ ಏನಾರ ಹಿಂಗ್ ಕಾಣಿಸಿದ ತಕ್ಷಣ ನಾವೆಲ್ಲಿಗೂ ಹೋಗ್ತಿರ್ಲಿಲ್ಲ. ಯಾವ ಶಾಸ್ತ್ರದವರು ಯಾವ ದೇವರು ಕೇಳ್ತಿರ್ಲಿಲ್ಲ, ಯಾರನ್ನು ಕೇಳ್ತಿರ್ಲಿಲ್ಲ. ನಾವು ಅವ್ರನ್ನ ಬಿಟ್ರೆ ನಾವೆಲ್ಲಿಗೂ ಹೋಗ್ತಿರ್ಲಿಲ್ಲ. ಅವರು ಹೋದ ತಕ್ಷಣ ಅವ್ರ ಮನೆಗೆ ಪ್ರಸಾದ ಕೊಡೋರು, ಕಾಫಿ ಕೊಡೋರು, ಟೀ ಕೊಡೋರು, ಎಲ್ಲ ಕೊಡೋರು. ಭಾರಿ ಜನ ಆದ್ರೆ 10-15 ಜನ 20 ಜನ ಗಟ್ಲೆ ಬರೋರು. ಅವ್ರೆಲ್ಲರಿಗೂ ಹೇಳಿ ಕಳ್ಸೋರು. ಅವ್ರಿಗೆಲ್ಲರಿಗೂ ಹೋಟ್ಲಲ್ಲಿ ಊಟ ತರಿಸ್ಕೊಡೋರು ಎಲ್ಲರಿಗೂ. ಹಂಗೆ ಹೋಗ್ಬೇಡ್ರಿ ಕಣಮ್ಮ, ಯಾರು ಹೋಗ್ಬೇಡ್ರಿ ಅಂತೇಳಿ ಎಲ್ಲರಿಗೂ ಊಟ ತರಿಸ್ಕೊಡೋರು. ಇದೇ ಗೌರಿ ಹಬ್ಬದಲ್ಲಿ ನಾವು ಹೋದ್ರೆ ಎಷ್ಟೋ ಜನ ಲೇಡೀಸ್ಗಳು ಹೆಂಗಸ್ರುಗಳೆಲ್ಲ ಹೋಗ್ತಿದ್ವಲ್ಲ, ಹೋದರ್ಗೆಲ್ಲವ ಬಟ್ಟೆ ಅವ್ರ ಮನೆಗೆ ತರಿಸಿ ಕೊಟ್ಟು, ಕಾಫಿನಾರ ಕೊಟ್ಟು ಅವ್ರ ಮನೆಗೆ ಎಲ್ಲ ಮಡ್ಲಕ್ಕಿ ಬಟ್ಟೆ ಎಲ್ಲ ಇಟ್ಟು ನಮಗೆ ಮುತ್ತೈದರಿಗೆ ಹಣೆಗಿಟ್ಟು ನೀವು ಎಲ್ಲ ಹಣೆಗಿಟ್ಟು ಬಟ್ಟೆ ಎಲ್ಲ ಬಾಗ್ನ ಕೊಟ್ಟಂಗೆ ಕೊಟ್ಟು ನಮ್ಮನ್ನೆಲ್ಲ ಕಳ್ಸೋರು. ಅವ್ರು ಮಾತ್ರ ಯಾವಾಗ್ಲೂ ಅಷ್ಟೇ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.